ದಕ್ಷಿಣ ಭಾರತದಲ್ಲಿ 130 ಲೋಕಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿ 50 ಸ್ಥಾನಗಳನ್ನು ಗೆಲ್ಲಬೇಕು ಅಂತ BJP ಪ್ಲ್ಯಾನ್ ಮಾಡಿದೆ. ಅಷ್ಟು ಸುಲಭ ಅಲ್ಲ. ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಕರ್ನಾಟಕ ಇದನ್ನೆಲ್ಲ ಸೇರಿಸಿ 130 ಲೋಕಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿ ಕಳೆದ ಬಾರಿ 29 ಗೆದ್ದಿತ್ತು, ಕಾಂಗ್ರೆಸ್ 28 ಗೆದ್ದಿತ್ತು, ಉಳಿದದ್ದು DMK, ಜಗನ್ ರೆಡ್ಡಿ, ಆಮೇಲೆ BRS ಪಕ್ಷ ಗೆದ್ದುಕೊಂಡಿದೆ. ಈ ಬಾರಿ 50 ಗೆದ್ದರೆ ಮಾತ್ರ ತಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ ಅಂತೇಳಿ BJP ಅಂದ್ಕೊಂಡಿದೆ. ಅದಾಗತ್ತೆ ಅಲ್ಲೋ ಗೊತ್ತಿಲ್ಲ. ಈಗ ನಾನು ನಿಮಗೆ ಇನ್ನೂ ಒಂದು 8 ರಾಜ್ಯಗಳನ್ನು ತೋರಿಸ್ತೀನಿ. ಇದು ಯಾವ ರಾಜ್ಯ ಅಂತಂದರೆ ಹಿಂದಿ ಹೃದಯ ಸಾಮ್ರಾಟ ರಾಜ್ಯ, ಹಿಂದಿ ರಾಜ್ಯಗಳು ಪ್ಲಸ್ ಕರ್ನಾಟಕನ ಒಂದು ಸೇರಿಸಿದ್ದೀನಿ. ಕಾಂಗ್ರೆಸ್ ವಿರುದ್ಧ ಇದೀಗ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತೆ ವಾಗ್ದಾಳಿ ಮಾಡ್ತಾನೆ ಇದ್ದಾರೆ. INDA ಮೈತ್ರಿಕೂಟದಲ್ಲಿದ್ದರು, ಇನ್ನೂ ಕೂಡ ಹೊರಗೋಗಿಲ್ಲ. ಬಟ್ ಅಲ್ಲಿಯ 42 ಸೀಟಲ್ಲಿ ಒಂದು ಕೊಡೋದಿಲ್ಲ ಅಂತಲೇ ಹೇಳಿದ್ದಾರೆ. ಹಿಂದಿ ಹೃದಯ ಭಾಗದ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಎದುರಿಸುವಂತೆ ಮಿತ್ರ ಪಕ್ಷಕ್ಕೆ ಅವರು ಶುಕ್ರವಾರ ಸವಾಲು ಹಾಕಿದ್ದಾರೆ. ಇದರ ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಜಾಗದಲ್ಲಿ 40 ಸ್ಥಾನ ಕೂಡ ಕಾಂಗ್ರೆಸ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದು? TMC ಮುಖ್ಯಸ್ಥೆ ಹೇಳಿರುವಂಥದ್ದು. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು 400 ಬರುತ್ತೆ ಅಂತೇಳಿ. ಇವತ್ತು ಹಿಂದಿ ಬೆಲ್ಟ್ನಲ್ಲಿ 40 ಸ್ಥಾನ ಕೂಡ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆ ಹಿಂದಿ ಬೆಲ್ಟ್ನ ಕೆಲವು ರಾಜ್ಯಗಳು ಯಾವುದು ಬನ್ನಿ ನೋಡೋಣ. BJP ಮತ್ತು ಕಾಂಗ್ರೆಸ್ ನೋಡಿ, ಒಟ್ಟು ಇಲ್ಲಿ 126 ಲೋಕಸಭಾ ಕ್ಷೇತ್ರ ಬರುತ್ತೆ, 8 ರಾಜ್ಯ ಬರುತ್ತೆ. 126 ಲೋಕಸಭಾ ಕ್ಷೇತ್ರ 8 ರಾಜ್ಯಗಳ ಪೈಕಿ ಯಾವುದೆಲ್ಲ? ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ, ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಜಾರ್ಖಂಡ್ ಮತ್ತು ಕರ್ನಾಟಕ ಸೇರಿಸಿದ್ದೀವಿ. ಕರ್ನಾಟಕದಲ್ಲಿ ಕಳೆದ ಬಾರಿ ಎಷ್ಟಿತ್ತು BJP? 25 ಪ್ಲಸ್ ಸುಮಲತಾ 1, 26. ಕಾಂಗ್ರೆಸ್ ಒಂದೇ. ಎಲ್ಲಿ? ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಒಂದೇ, ಇನ್ನೊಬ್ಬರು ಪ್ರಜ್ವಲ್ ರೇವಣ್ಣ. ರಾಜಸ್ಥಾನದಲ್ಲಿ ಸರ್ಕಾರ ಇದ್ದರೂ ಕೂಡ ಕಾಂಗ್ರೆಸ್ದು ಈಗ ಹೋಗಿದೆ. 25ಕ್ಕೆ 25 BJP ಕ್ಲೀನ್ ಸ್ವೀಪ್ ಮಾಡಿತ್ತು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅಶೋಕ್ ಗೆಹ್ಲೋಟ್ ಅವರ ಸರ್ಕಾರ ಇತ್ತು. ಆದರೂ ಲೋಕಸಭಾ ಚುನಾವಣೆಯಲ್ಲಿ 25ಕ್ಕೆ 25 BJP ಕ್ಲೀನ್ ಸ್ವೀಪ್. ಛತ್ತೀಸ್ಗಢದಲ್ಲಿ ಒಟ್ಟು 11ರ ಪೈಕಿ BJP 9, ಕಾಂಗ್ರೆಸ್ 2. ಮಧ್ಯಪ್ರದೇಶ ಮೊನ್ನೆ ಚುನಾವಣೆ ಆಯ್ತಲ್ಲ, BJP ಗೆದ್ದುಕೊಂಡು ಕಾಂಗ್ರೆಸ್ ಇತ್ತು. 29 ಸ್ಥಾನಗಳ ಪೈಕಿ ಆಡಳಿತಾರೂಢ ಕಾಂಗ್ರೆಸ್ ಗೆದ್ದಿದ್ದು ಒಂದೇ, BJP 22 ಗೆದ್ದಿತ್ತು. ಹಿಮಾಚಲ ಪ್ರದೇಶ, ಹರಿಯಾಣ ಬರ್ತೀನಿ. ಹರಿಯಾಣದಲ್ಲಿ 10ಕ್ಕೆ 10 BJP ಕಳೆದ ಬಾರಿ ಇದ್ದು 2019 ನಾನು ಹೇಳ್ತಿರೋದು. ಹಿಮಾಚಲ ಪ್ರದೇಶದಲ್ಲಿ 4ಕ್ಕೆ 4 BJP, ಕಾಂಗ್ರೆಸ್ 0. ಉತ್ತರಾಖಂಡ್ನಲ್ಲಿ 5ಕ್ಕೆ 5 BJP ಕಳೆದ ಬಾರಿ. ಜಾರ್ಖಂಡ್ನಲ್ಲಿ 14ರಲ್ಲಿ 12 BJP, 1 ಕಾಂಗ್ರೆಸ್. ನೋಡಿ, 126 ಕ್ಷೇತ್ರಗಳ ಪೈಕಿ 119 BJP ಗೆದ್ದುಕೊಂಡಿತ್ತು ಕಳೆದ ಬಾರಿ, 5 ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಈ ಥರ ಇಬ್ಬರು